ನಾಳೆಯಿಂದ ರಾಜ್ಯದಲ್ಲಿ ಕೊರೋನಾ ಟೆಸ್ಟ್ ಆರಂಭ ಆಗ್ತಾ ಇದೆ. ಇದು ಕಡ್ಡಾಯ ಕೂಡ. ಮೆಡಿಕಲ್ ಕಾಲೇಜು, ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆಗಳಲ್ಲಿ ಟೆಸ್ಟ್ ಮಾಡಲಾಗುತ್ತೆ. ಟೆಸ್ಟಿಂಗ್ ಲ್ಯಾಬ್ಗಳನ್ನ ಓಪನ್ ಮಾಡೋದಕ್ಕೆ ಸೂಚನೆಯನ್ನ ಕೂಡ ನೀಡಲಾಗಿದೆ. 8 ಆರ್ಟಿಪಿಸಿಆರ್ ಟೆಸ್ಟಿಂಗ್ ಲ್ಯಾಬ್ಗಳು ಓಪನ್ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ರಾಜ್ಯದ 8 ಕಡೆ ಆರ್ಟಿಪಿಸಿಆರ್ ಟೆಸ್ಟ್ ಸೆಂಟರ್ಗಳು ಕೆಲಸ ಮಾಡ್ತವೆ. ಬೆಂಗಳೂರಿನ ವಿಕ್ಟೋರಿಯಾ ಹಾಸ್ಪಿಟಲ್, ಬೌರಿಂಗ್ ಹಾಸ್ಪಿಟಲ್, ಸಿವಿ ರಾಮನ್ ಆಸ್ಪತ್ರೆಯಲ್ಲಿ ಟೆಸ್ಟಿಂಗ್ ಸೆಂಟರ್ಗಳಿರುತ್ತೆ. ಇಲ್ಲಿ ಎಲ್ಲಾ ರೀತಿಯ ತಪಾಸಣೆಯನ್ನ ಮಾಡಲಾಗುತ್ತೆ. ಸಾರಿ ಹಾಗೇನೆ ILI ಸಿಂಪ್ಟಮ್ಸ್ ಇರೋರಿಗೆ ಟೆಸ್ಟಿಂಗ್ ಕಡ್ಡಾಯವಾಗಿರುತ್ತೆ. ಯಾರಿಗೆ ಶೀತ ಇದೆ, ಕೆಮ್ಮಿದೆ, ಜ್ವರ ಇದೆ, ಕಡ್ಡಾಯವಾಗಿ ಟೆಸ್ಟ್ ಮಾಡಿಸ್ಕೊಳ್ಳೇಬೇಕು. ಮಾಸ್ಕ್ ಹಾಕೊಂಡು ಕೆಮ್ಮಿಬಿಟ್ರೆ ಆಗ್ಲಿಲ್ಲ, ನೀವು ಹೋಗಬೇಕು, ಟೆಸ್ಟ್ ಮಾಡಿಸ್ಕೋಬೇಕು. ಇದು ಕಡ್ಡಾಯ ಕೂಡ. ಆರೋಗ್ಯ ಇಲಾಖೆ ಈಗ ಗೈಡ್ ಲೈನ್ಸ್ ಅನ್ನ ಹೊರಡಿಸಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ನಾವು ಗಮನಿಸ್ತಾ ಇದ್ದೀವಿ, ಈ ಹಿಂದೆ ಕೊರೋನಾ ನಮಗೆ ಕೊಟ್ಟಂತ ಪೆಟ್ಟು ಅಷ್ಟಿಷ್ಟಲ್ಲ. ಇದರಿಂದ ಸರ್ಕಾರ ಎಷ್ಟರ ಮಟ್ಟಿಗೆ ಎಚ್ಚೆತ್ತುಕೊಂಡಿದೆ ಅನ್ನೋದಕ್ಕೆ ಈಗ ಈ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕಾಗುತ್ತೆ. ಆರಂಭದಲ್ಲಿಯೇ ಒಳ್ಳೆ ಕ್ರಮಗಳನ್ನ ಕೈಗೊಂಡ್ರೆ ಜನರಲ್ಲಿ ಆರಂಭದಲ್ಲೇ ಹುಟ್ಟುವಂತಹ ಭಯ ದೂರ ಆಗೋದಕ್ಕೆ ಸಹಕಾರಿಯಾಗುತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರ ಯಾವ ರೀತಿ ಯೋಚನೆ ಮಾಡಿದೆ, ಯಾವ ರೀತಿ ಯೋಜನೆ ಮಾಡಿಕೊಂಡಿದೆ, ಏನ್ ಅಪ್ಡೇಟ್ ಕೊಡ್ತೀರಿ? ಪಾಟೀಲ್ರೆ, ಮೊದಲನೇದಾಗಿ ಸರ್ಕಾರ ಯಾವುದೇ ಸಂದರ್ಭದಲ್ಲೂ ಕೂಡ ಈ ಒಂದು ಸಂಖ್ಯೆ ಸ್ಫೋಟ ಆಗುವಂತ ಸಾಧ್ಯತೆ ಹಾಗೂ ನಿರೀಕ್ಷೆ ಇರೋದ್ರಿಂದ ಮೊದಲನೇದಾಗಿ ಸೋಮವಾರದಿಂದ ನಾವು ಕೋವಿಡ್ ಹೆಲ್ತ್ ಬುಲೆಟಿನ್ ಅನ್ನ ಈ ಹಿಂದೆ ಯಾವ ರೀತಿ ರಿಲೀಸ್ ಮಾಡಲಾಗ್ತಿತ್ತು ಅದೇ ರೀತಿ ಮಾಡ್ತೀವಿ ಅಂತ ಒಂದು ಸೂಚನೆಯನ್ನ ಕೊಟ್ಟಿದೆ. ಕಾರಣ ಏನು ಅಂದ್ರೆ ಗಾಬರಿ ಆಗುವಂತದಲ್ಲ, ಆತಂಕವಾಗುವಂತದಲ್ಲ, ಆದ್ರೆ ಲೆಕ್ಕಾಚಾರ ಜನರಿಗೆ ಗೊತ್ತಾಗಬೇಕು. ಆ ಒಂದು ಲೆಕ್ಕಾಚಾರದಿಂದ ಹರಡ್ತಾ ಇದೆಯಾ, ಹರಡ್ತಾ ಇಲ್ವಾ ಅನ್ನೋ ಒಂದು ಮಾಹಿತಿ ಸಿಗೋದು ಜನರಿಗೂ ಕೂಡ ನೇರವಾಗಿ ಸಿಗುತ್ತೆ ಅನ್ನೋದು ಮೊದಲನೇ ಉದ್ದೇಶ ಆಗಿರುವಂತದ್ದು. ಇದು ಮತ್ತೊಂದು ಭಾಗದಲ್ಲಿ SARI ಹಾಗೂ ILI ಯಾವೆಲ್ಲ ಕೇಸ್ಗಳು ಇಲ್ಲಿವರೆಗೂ ಖಾಸಗಿ ಆಸ್ಪತ್ರೆಗಳಲ್ಲಿ ದಾಖಲಾಗ್ತಿತ್ತು ಅವರ RT-PCR ಚೆಕ್ ಅನ್ನ ಮಾಡಿದಾಗ ಹೌದು ಕೋವಿಡ್ ನ ಮತ್ತೊಂದು ತಳಿ ಅವರಿಗೆ ಪಾಸಿಟಿವ್ ಆಗಿದೆ ಅನ್ನೋ ಮಾಹಿತಿ ಲಭಿಸಿರುವಂತದ್ದು. ಸುಮಾರು 32 ಕೇಸ್ಗಳು ಬೆಂಗಳೂರು ನಗರ ಒಂದರಲ್ಲೇ, ಇನ್ನುಳಿದ 3 ಕೇಸ್ಗಳು ರಾಜ್ಯದ ಇತರೆ ಭಾಗಗಳಲ್ಲಿ ಬಂದಿರೋದ್ರಿಂದ ಈ ಸದ್ಯದ ಮಟ್ಟಿಗೆ ಆರೋಗ್ಯ ಇಲಾಖೆ ಹಾಗೂ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರದ ಪ್ರಕಾರ 3 RT-PCR ಟೆಸ್ಟಿಂಗ್ ಕೇಂದ್ರಗಳನ್ನ ಬೆಂಗಳೂರಿನಲ್ಲಿ ಈಗ ನಾಳೆ ಅಥವಾ ಸೋಮವಾರದಿಂದ ಆರಂಭ ಮಾಡಲಾಗ್ತಿದೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಿರುವಂತದ್ದು. ವಿಕ್ಟೋರಿಯಾ ಆಸ್ಪತ್ರೆ, ಬೌರಿಂಗ್ ಆಸ್ಪತ್ರೆ, ಮತ್ತೊಂದು ಕಡೆ ಸಿವಿ ರಾಮನ್ ಆಸ್ಪತ್ರೆಯಲ್ಲಿ ಈ ಒಂದು ಕೇಂದ್ರಗಳನ್ನ ಸ್ಥಾಪನೆ ಮಾಡಲಾಗುತ್ತೆ. ಇನ್ನುಳಿದಂತೆ 5 ವಿಶೇಷವಾದ ಕೇಂದ್ರಗಳನ್ನ ರಾಜ್ಯದ ಅನೇಕ ಭಾಗಗಳಲ್ಲಿ ಸ್ಥಾಪನೆ ಮಾಡುವಂತ ಮುನ್ಸೂಚನೆ ಈಗ ಲಭಿಸಿರುವಂತದ್ದು. ಸೋಮವಾರದಿಂದ ಇದು ಕಾರ್ಯಪ್ರವೃತ್ತವಾಗುತ್ತೆ. ಆದ್ರೆ ಈಗ ನಾವು ಗಮನಿಸಬೇಕಾಗಿರುವಂತದ್ದು, ಇದು ಹೆಚ್ಚಾಗುವಂತ ಸಂಭವ ಇದೆಯಾ? ಒಂದು ವೇಳೆ ಹೆಚ್ಚಾಗುವಂತಿದ್ರೂ ಕೂಡ ಸರ್ಕಾರಿ ಆಸ್ಪತ್ರೆಗಳಲ್ಲಾಗಿರ್ಬೋದು, ಖಾಸಗಿ ಆಸ್ಪತ್ರೆಗಳಲ್ಲಿ ಯಾವ ನಿರ್ಧಾರಗಳನ್ನ ಕೈಗೊಳ್ಳಬೇಕಾಗುತ್ತೆ, ಯಾವ ಸಿದ್ಧತೆಗಳನ್ನ ಮಾಡಿಕೊಳ್ಬೇಕಾಗುತ್ತೆ, ಮತ್ತೊಂದು ಕಡೆ ಜನರಿಗೆ ಆತಂಕವಾಗದಂತ ನಿಟ್ಟಿನಲ್ಲಿ ಅವರಿಗೆ ಸಂದೇಶವನ್ನ ಕೊಡೋದಕ್ಕೆ ನಾವೇನ್ ಮಾಡಬೇಕಾಗುತ್ತೆ ಅಂತ ಒಂದಿಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನ ಸರ್ಕಾರ ತೆಗೆದುಕೊಳ್ಬೇಕಾದಂತ ಅನಿವಾರ್ಯತೆ ಈಗ ಸರ್ಕಾರದ ಮುಂದೆ ಇರುವಂತದ್ದು. ಈ ಹಿನ್ನೆಲೆ ನಾವು ಗಮನಿಸಬೇಕಾಗಿರುವಂತದ್ದು, ನಾವು ಜನರಿಗೆ ತಿಳಿಸಬೇಕಾಗಿರುವಂತದ್ದು, ಹೆದರುವ ಅವಶ್ಯಕತೆ ಇಲ್ಲ. ಆದ್ರೆ ಖಂಡಿತವಾಗಿಯೂ ಇದನ್ನ ನಿರ್ಲಕ್ಷ್ಯ ಮಾಡುವಂತಹ ಹಂತದಲ್ಲೂ ಕೂಡ ಇಲ್ಲ. ಯಾಕೆಂದ್ರೆ ಕೋವಿಡ್ ಮೊದಲನೇ ಹಾಗೂ ಎರಡನೇ ಅಲೆಯಲ್ಲಿ ಎಷ್ಟು ಸಾವಿನ ತೇರುಗಳನ್ನ ಇಡೀ ರಾಜ್ಯ ಅಲ್ಲ, ಇಡೀ ಪ್ರಪಂಚ ನೋಡಿದೆ ಅಂತ ನಾವೆಲ್ಲರೂ ಕೂಡ ಗಮನಿಸಿರೋದ್ರಿಂದ ಮುಂದೊಂದು ದಿನ ಅಂತಹ ಪರಿಸ್ಥಿತಿ ಬಾರದೆ ಇರೋದಕ್ಕಾದ್ರೂ ನಾವು ಈಗ ಮುಂಜಾಗ್ರತೆಯನ್ನು ವಹಿಸಬೇಕಾಗಿದೆ. ಖಂಡಿತವಾಗಿಯೂ 32 ಸಂಖ್ಯೆ ಏನು ಬೆಂಗಳೂರಿನಲ್ಲಿದೆ ಅದು ದಿನದಲ್ಲಿ ಕೇವಲ ಒಂದೇ ಒಂದು ದಿನದಲ್ಲಿ ಡಬಲ್ ಆಗಬಹುದು, ಟ್ರಿಪಲ್ ಆಗಬಹುದು, ಅಷ್ಟು ಜನಸಂಖ್ಯೆ ಇಲ್ಲಿರೋದ್ರಿಂದ ಅದಕ್ಕೆ ಬೇಕಾದಂತ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂತದ್ದು. ಕೇವಲ 3 RT-PCR ಕೇಂದ್ರಗಳಲ್ಲ. ಒಂದು ವೇಳೆ ಈ ಕೋವಿಡ್ ಪ್ರಕರಣಗಳು ಹೆಚ್ಚಾಗ್ತಾ ಹೋದ್ರೆ ಪ್ರತಿಯೊಂದು ಸರ್ಕಾರಿ ಆಸ್ಪತ್ರೆ ಇರಬಹುದು, ಪ್ರೈಮರಿ ಹೆಲ್ತ್ ಸೆಂಟರ್ ಇರಬಹುದು, ಟರ್ಷಿಯರಿ ಹೆಲ್ತ್ ಸೆಂಟರ್ ಇರಬಹುದು, ಸೆಕೆಂಡರಿ ಹೆಲ್ತ್ ಸೆಂಟರ್ ಇರಬಹುದು, ಟ್ರಯಾಜ್ ಸೆಂಟರ್ಗಳು ಏನು ಈ ಹಿಂದೆ ನಿರ್ಮಾಣ ಮಾಡಲಾಗಿತ್ತು ಅದಷ್ಟನ್ನು ಕೂಡ ವಾಪಸ್ ಚಾಲ್ತಿಗೆ ತರೋದಕ್ಕೆ ಎಲ್ಲ ವ್ಯವಸ್ಥೆಗಳು ಈಗಾಗಲೇ ಇದ್ರೂ ಕೂಡ ಅಲ್ಲಿಯವರೆಗೂ ಬೆಳೆಯೋದಕ್ಕೆ ಬಿಡದ ರೀತಿಯಲ್ಲಿ ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗುತ್ತೆ ಸರ್ಕಾರ ಅದನ್ನ ಈ ಸದ್ಯದ ಮಟ್ಟಿಗೆ ಆರಂಭ ಮಾಡಿರುವಂತದ್ದು. ಸೋಮವಾರದಿಂದ ಯಾವ ರೀತಿ ಟಾರ್ಗೆಟ್ ಅನ್ನ ಕೊಡ್ತಾರ, ಒಂದಿಷ್ಟು ಆಶಾ ಕಾರ್ಯಕರ್ತರಿರ್ಬೋದು, ಪ್ರೈಮರಿ ಹೆಲ್ತ್ ಸೆಂಟರ್ ನ ಸ್ಟಾಫ್ ಇರಬಹುದು, ಎಲ್ಲರಿಗೂ ಟಾರ್ಗೆಟ್ ಅನ್ನ ಕೊಟ್ಟು ಜನರಲ್ ಆಗಿ ಒಂದಿಷ್ಟು ಪಬ್ಲಿಕ್ ಪ್ಲೇಸ್ ಅಲ್ಲಿ ಈ ಹಿಂದೆ ನಾವು ರ್ಯಾಂಡಮ್ ಟೆಸ್ಟ್ ಅನ್ನ ಏನ್ ಮಾಡ್ತಿದ್ವಿ ಆ ಟೆಸ್ಟ್ ಅನ್ನ ಮತ್ತೆ ಆರಂಭ ಮಾಡ್ತಾರ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಆದ್ರೆ ನಿನ್ನೆ ನಡೆದ ಸಭೆಯ ಅನ್ವಯ ಸೋಮವಾರದಿಂದಲೇ ಈ ಒಂದು ಪರೀಕ್ಷೆಗಳನ್ನ RT-PCR ಪರೀಕ್ಷೆಗಳನ್ನ ಆರಂಭ ಮಾಡಲಾಗುತ್ತೆ. ಯಾರಿಗೆ ಅಂದ್ರೆ SARI ಹಾಗೂ ILI ಕೇಸ್ಗಳು ಕಂಡು ಬಂದಿದ್ರೆ ಅವರಿಗೆ ಮಾಡುವಂತ ಸಾಧ್ಯತೆ ಈಗ ಇರುವಂತದ್ದು. ಅದನ್ನು ಹೊರತುಪಡಿಸಿ ಜನರಲ್ ಕೋಲ್ಡ್ ಹಾಗೂ ಕಾಫ್ ಇರುವಂತವರು ಕೂಡ ಅವರು ಪರೀಕ್ಷೆ
ಮಾಡಿಸ್ಕೊಳ್ಬೇಕು ಅಂತ ಈಗಾಗಲೇ ಒಂದು ಸಂದೇಶವನ್ನ ನೀಡಲಾಗಿರುವಂತದ್ದು. ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ಅಭಿಷೇಕ್. ಮಾಹಿತಿ. ನಾಳೆಯಿಂದ ರಾಜ್ಯದಲ್ಲಿ ಕೊರೋನಾ ಟೆಸ್ಟ್ ಆರಂಭ ಆಗ್ತಾ ಇದೆ. ಇದು ಕಡ್ಡಾಯ ಕೂಡ. ಮೆಡಿಕಲ್ ಕಾಲೇಜು, ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆಗಳಲ್ಲಿ ಟೆಸ್ಟ್ ಮಾಡಲಾಗುತ್ತೆ. ಟೆಸ್ಟಿಂಗ್ ಲ್ಯಾಬ್ಗಳನ್ನ ಓಪನ್ ಮಾಡೋದಕ್ಕೆ ಸೂಚನೆಯನ್ನ ಕೂಡ ನೀಡಲಾಗಿದೆ. 8 ಆರ್ಟಿಪಿಸಿಆರ್ ಟೆಸ್ಟಿಂಗ್ ಲ್ಯಾಬ್ಗಳು ಓಪನ್ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ರಾಜ್ಯದ 8 ಕಡೆ ಆರ್ಟಿಪಿಸಿಆರ್ ಟೆಸ್ಟ್ ಸೆಂಟರ್ಗಳು ಕೆಲಸ ಮಾಡ್ತವೆ. ಬೆಂಗಳೂರಿನ ವಿಕ್ಟೋರಿಯಾ ಹಾಸ್ಪಿಟಲ್, ಬೌರಿಂಗ್ ಹಾಸ್ಪಿಟಲ್, ಸಿವಿ ರಾಮನ್ ಆಸ್ಪತ್ರೆಯಲ್ಲಿ ಟೆಸ್ಟಿಂಗ್ ಸೆಂಟರ್ಗಳಿರುತ್ತೆ. ಇಲ್ಲಿ ಎಲ್ಲಾ ರೀತಿಯ ತಪಾಸಣೆಯನ್ನ ಮಾಡಲಾಗುತ್ತೆ. ಸಾರಿ ಹಾಗೇನೆ ILI ಸಿಂಪ್ಟಮ್ಸ್ ಇರೋರಿಗೆ ಟೆಸ್ಟಿಂಗ್ ಕಡ್ಡಾಯವಾಗಿರುತ್ತೆ. ಯಾರಿಗೆ ಶೀತ ಇದೆ, ಕೆಮ್ಮಿದೆ, ಜ್ವರ ಇದೆ, ಕಡ್ಡಾಯವಾಗಿ ಟೆಸ್ಟ್ ಮಾಡಿಸ್ಕೊಳ್ಳೇಬೇಕು. ಮಾಸ್ಕ್ ಹಾಕೊಂಡು ಕೆಮ್ಮಿಬಿಟ್ರೆ ಆಗ್ಲಿಲ್ಲ, ನೀವು ಹೋಗಬೇಕು, ಟೆಸ್ಟ್ ಮಾಡಿಸ್ಕೋಬೇಕು. ಇದು ಕಡ್ಡಾಯ ಕೂಡ. ಆರೋಗ್ಯ ಇಲಾಖೆ ಈಗ ಗೈಡ್ ಲೈನ್ಸ್ ಅನ್ನ ಹೊರಡಿಸಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ನಾವು ಗಮನಿಸ್ತಾ ಇದ್ದೀವಿ, ಈ ಹಿಂದೆ ಕೊರೋನಾ ನಮಗೆ ಕೊಟ್ಟಂತ ಪೆಟ್ಟು ಅಷ್ಟಿಷ್ಟಲ್ಲ. ಇದರಿಂದ ಸರ್ಕಾರ ಎಷ್ಟರ ಮಟ್ಟಿಗೆ ಎಚ್ಚೆತ್ತುಕೊಂಡಿದೆ ಅನ್ನೋದಕ್ಕೆ ಈಗ ಈ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕಾಗುತ್ತೆ. ಆರಂಭದಲ್ಲಿಯೇ ಒಳ್ಳೆ ಕ್ರಮಗಳನ್ನ ಕೈಗೊಂಡ್ರೆ ಜನರಲ್ಲಿ ಆರಂಭದಲ್ಲೇ ಹುಟ್ಟುವಂತಹ ಭಯ ದೂರ ಆಗೋದಕ್ಕೆ ಸಹಕಾರಿಯಾಗುತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರ ಯಾವ ರೀತಿ ಯೋಚನೆ ಮಾಡಿದೆ, ಯಾವ ರೀತಿ ಯೋಜನೆ ಮಾಡಿಕೊಂಡಿದೆ, ಏನ್ ಅಪ್ಡೇಟ್ ಕೊಡ್ತೀರಿ? ಪಾಟೀಲ್ರೆ, ಮೊದಲನೇದಾಗಿ ಸರ್ಕಾರ ಯಾವುದೇ ಸಂದರ್ಭದಲ್ಲೂ ಕೂಡ ಈ ಒಂದು ಸಂಖ್ಯೆ ಸ್ಫೋಟ ಆಗುವಂತ ಸಾಧ್ಯತೆ ಹಾಗೂ ನಿರೀಕ್ಷೆ ಇರೋದ್ರಿಂದ ಮೊದಲನೇದಾಗಿ ಸೋಮವಾರದಿಂದ ನಾವು ಕೋವಿಡ್ ಹೆಲ್ತ್ ಬುಲೆಟಿನ್ ಅನ್ನ ಈ ಹಿಂದೆ ಯಾವ ರೀತಿ ರಿಲೀಸ್ ಮಾಡಲಾಗ್ತಿತ್ತು ಅದೇ ರೀತಿ ಮಾಡ್ತೀವಿ ಅಂತ ಒಂದು ಸೂಚನೆಯನ್ನ ಕೊಟ್ಟಿದೆ. ಕಾರಣ ಏನು ಅಂದ್ರೆ ಗಾಬರಿ ಆಗುವಂತದಲ್ಲ, ಆತಂಕವಾಗುವಂತದಲ್ಲ, ಆದ್ರೆ ಲೆಕ್ಕಾಚಾರ ಜನರಿಗೆ ಗೊತ್ತಾಗಬೇಕು. ಆ ಒಂದು ಲೆಕ್ಕಾಚಾರದಿಂದ ಹರಡ್ತಾ ಇದೆಯಾ, ಹರಡ್ತಾ ಇಲ್ವಾ ಅನ್ನೋ ಒಂದು ಮಾಹಿತಿ ಸಿಗೋದು ಜನರಿಗೂ ಕೂಡ ನೇರವಾಗಿ ಸಿಗುತ್ತೆ ಅನ್ನೋದು ಮೊದಲನೇ ಉದ್ದೇಶ ಆಗಿರುವಂತದ್ದು. ಇದು ಮತ್ತೊಂದು ಭಾಗದಲ್ಲಿ SARI ಹಾಗೂ ILI ಯಾವೆಲ್ಲ ಕೇಸ್ಗಳು ಇಲ್ಲಿವರೆಗೂ ಖಾಸಗಿ ಆಸ್ಪತ್ರೆಗಳಲ್ಲಿ ದಾಖಲಾಗ್ತಿತ್ತು ಅವರ RT-PCR ಚೆಕ್ ಅನ್ನ ಮಾಡಿದಾಗ ಹೌದು ಕೋವಿಡ್ ನ ಮತ್ತೊಂದು ತಳಿ ಅವರಿಗೆ ಪಾಸಿಟಿವ್ ಆಗಿದೆ ಅನ್ನೋ ಮಾಹಿತಿ ಲಭಿಸಿರುವಂತದ್ದು. ಸುಮಾರು 32 ಕೇಸ್ಗಳು ಬೆಂಗಳೂರು ನಗರ ಒಂದರಲ್ಲೇ, ಇನ್ನುಳಿದ 3 ಕೇಸ್ಗಳು ರಾಜ್ಯದ ಇತರೆ ಭಾಗಗಳಲ್ಲಿ ಬಂದಿರೋದ್ರಿಂದ ಈ ಸದ್ಯದ ಮಟ್ಟಿಗೆ ಆರೋಗ್ಯ ಇಲಾಖೆ ಹಾಗೂ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರದ ಪ್ರಕಾರ 3 RT-PCR ಟೆಸ್ಟಿಂಗ್ ಕೇಂದ್ರಗಳನ್ನ ಬೆಂಗಳೂರಿನಲ್ಲಿ ಈಗ ನಾಳೆ ಅಥವಾ ಸೋಮವಾರದಿಂದ ಆರಂಭ ಮಾಡಲಾಗ್ತಿದೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಿರುವಂತದ್ದು. ವಿಕ್ಟೋರಿಯಾ ಆಸ್ಪತ್ರೆ, ಬೌರಿಂಗ್ ಆಸ್ಪತ್ರೆ, ಮತ್ತೊಂದು ಕಡೆ ಸಿವಿ ರಾಮನ್ ಆಸ್ಪತ್ರೆಯಲ್ಲಿ ಈ ಒಂದು ಕೇಂದ್ರಗಳನ್ನ ಸ್ಥಾಪನೆ ಮಾಡಲಾಗುತ್ತೆ. ಇನ್ನುಳಿದಂತೆ 5 ವಿಶೇಷವಾದ ಕೇಂದ್ರಗಳನ್ನ ರಾಜ್ಯದ ಅನೇಕ ಭಾಗಗಳಲ್ಲಿ ಸ್ಥಾಪನೆ ಮಾಡುವಂತ ಮುನ್ಸೂಚನೆ ಈಗ ಲಭಿಸಿರುವಂತದ್ದು. ಸೋಮವಾರದಿಂದ ಇದು ಕಾರ್ಯಪ್ರವೃತ್ತವಾಗುತ್ತೆ. ಆದ್ರೆ ಈಗ ನಾವು ಗಮನಿಸಬೇಕಾಗಿರುವಂತದ್ದು, ಇದು ಹೆಚ್ಚಾಗುವಂತ ಸಂಭವ ಇದೆಯಾ? ಒಂದು ವೇಳೆ ಹೆಚ್ಚಾಗುವಂತಿದ್ರೂ ಕೂಡ ಸರ್ಕಾರಿ ಆಸ್ಪತ್ರೆಗಳಲ್ಲಾಗಿರ್ಬೋದು, ಖಾಸಗಿ ಆಸ್ಪತ್ರೆಗಳಲ್ಲಿ ಯಾವ ನಿರ್ಧಾರಗಳನ್ನ ಕೈಗೊಳ್ಳಬೇಕಾಗುತ್ತೆ, ಯಾವ ಸಿದ್ಧತೆಗಳನ್ನ ಮಾಡಿಕೊಳ್ಬೇಕಾಗುತ್ತೆ, ಮತ್ತೊಂದು ಕಡೆ ಜನರಿಗೆ ಆತಂಕವಾಗದಂತ ನಿಟ್ಟಿನಲ್ಲಿ ಅವರಿಗೆ ಸಂದೇಶವನ್ನ ಕೊಡೋದಕ್ಕೆ ನಾವೇನ್ ಮಾಡಬೇಕಾಗುತ್ತೆ ಅಂತ ಒಂದಿಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನ ಸರ್ಕಾರ ತೆಗೆದುಕೊಳ್ಬೇಕಾದಂತ ಅನಿವಾರ್ಯತೆ ಈಗ ಸರ್ಕಾರದ ಮುಂದೆ ಇರುವಂತದ್ದು. ಈ ಹಿನ್ನೆಲೆ ನಾವು ಗಮನಿಸಬೇಕಾಗಿರುವಂತದ್ದು, ನಾವು ಜನರಿಗೆ ತಿಳಿಸಬೇಕಾಗಿರುವಂತದ್ದು, ಹೆದರುವ ಅವಶ್ಯಕತೆ ಇಲ್ಲ. ಆದರೆ ಖಂಡಿತವಾಗಿಯೂ ಇದನ್ನ ನಿರ್ಲಕ್ಷ್ಯ ಮಾಡುವಂತಹ ಹಂತದಲ್ಲೂ ಕೂಡ ಇಲ್ಲ. ಯಾಕೆಂದ್ರೆ ಕೋವಿಡ್ ಮೊದಲನೇ ಹಾಗೂ ಎರಡನೇ ಅಲೆಯಲ್ಲಿ ಎಷ್ಟು ಸಾವಿನ ತೇರುಗಳನ್ನ ಇಡೀ ರಾಜ್ಯ ಅಲ್ಲ, ಇಡೀ ಪ್ರಪಂಚ ನೋಡಿದೆ ಅಂತ ನಾವೆಲ್ಲರೂ ಕೂಡ ಗಮನಿಸಿರೋದ್ರಿಂದ ಮುಂದೊಂದು ದಿನ ಅಂತಹ ಪರಿಸ್ಥಿತಿ ಬಾರದೆ ಇರೋದಕ್ಕಾದ್ರೂ ನಾವು ಈಗ ಮುಂಜಾಗ್ರತೆಯನ್ನು ವಹಿಸಬೇಕಾಗಿದೆ. ಖಂಡಿತವಾಗಿಯೂ 32 ಸಂಖ್ಯೆ ಏನು ಬೆಂಗಳೂರಿನಲ್ಲಿದೆ ಅದು ದಿನದಲ್ಲಿ ಕೇವಲ ಒಂದೇ ಒಂದು ದಿನದಲ್ಲಿ ಡಬಲ್ ಆಗಬಹುದು, ಟ್ರಿಪಲ್ ಆಗಬಹುದು, ಅಷ್ಟು ಜನಸಂಖ್ಯೆ ಇಲ್ಲಿರೋದ್ರಿಂದ ಅದಕ್ಕೆ ಬೇಕಾದಂತ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂತದ್ದು. ಕೇವಲ 3 RT-PCR ಕೇಂದ್ರಗಳಲ್ಲ, ಒಂದು ವೇಳೆ ಈ ಕೋವಿಡ್ ಪ್ರಕರಣಗಳು ಹೆಚ್ಚಾಗ್ತಾ ಹೋದ್ರೆ ಪ್ರತಿಯೊಂದು ಸರ್ಕಾರಿ ಆಸ್ಪತ್ರೆ ಇರಬಹುದು, ಪ್ರೈಮರಿ ಹೆಲ್ತ್ ಸೆಂಟರ್ ಇರಬಹುದು, ಟರ್ಷಿಯರಿ ಹೆಲ್ತ್ ಸೆಂಟರ್ ಇರಬಹುದು, ಸೆಕೆಂಡರಿ ಹೆಲ್ತ್ ಸೆಂಟರ್ ಇರಬಹುದು, ಟ್ರಯಾಜ್ ಸೆಂಟರ್ಗಳು ಏನು ಈ ಹಿಂದೆ ನಿರ್ಮಾಣ ಮಾಡಲಾಗಿತ್ತು ಅದಷ್ಟನ್ನು ಕೂಡ ವಾಪಸ್ ಚಾಲ್ತಿಗೆ ತರೋದಕ್ಕೆ ಎಲ್ಲ ವ್ಯವಸ್ಥೆಗಳು ಈಗಾಗಲೇ ಇದ್ರೂ ಕೂಡ ಅಲ್ಲಿಯವರೆಗೂ ಬೆಳೆಯೋದಕ್ಕೆ ಬಿಡದ ರೀತಿಯಲ್ಲಿ ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗುತ್ತೆ ಸರ್ಕಾರ ಅದನ್ನ ಈ ಸದ್ಯದ ಮಟ್ಟಿಗೆ ಆರಂಭ ಮಾಡಿರುವಂತದ್ದು. ಸೋಮವಾರದಿಂದ ಯಾವ ರೀತಿ ಟಾರ್ಗೆಟ್ ಅನ್ನ ಕೊಡ್ತಾರ, ಒಂದಿಷ್ಟು ಆಶಾ ಕಾರ್ಯಕರ್ತರಿರ್ಬೋದು, ಪ್ರೈಮರಿ ಹೆಲ್ತ್ ಸೆಂಟರ್ ನ ಸ್ಟಾಫ್ ಇರಬಹುದು, ಎಲ್ಲರಿಗೂ ಟಾರ್ಗೆಟ್ ಅನ್ನ ಕೊಟ್ಟು ಜನರಲ್ ಆಗಿ ಒಂದಿಷ್ಟು ಪಬ್ಲಿಕ್ ಪ್ಲೇಸ್ ಅಲ್ಲಿ ಈ ಹಿಂದೆ ನಾವು ರ್ಯಾಂಡಮ್ ಟೆಸ್ಟ್ ಅನ್ನ ಏನ್ ಮಾಡ್ತಿದ್ವಿ ಆ ಟೆಸ್ಟ್ ಅನ್ನ ಮತ್ತೆ ಆರಂಭ ಮಾಡ್ತಾರ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಆದ್ರೆ ನಿನ್ನೆ ನಡೆದ ಸಭೆಯ ಅನ್ವಯ ಸೋಮವಾರದಿಂದಲೇ ಈ ಒಂದು ಪರೀಕ್ಷೆಗಳನ್ನ RT-PCR ಪರೀಕ್ಷೆಗಳನ್ನ ಆರಂಭ ಮಾಡಲಾಗುತ್ತೆ. ಯಾರಿಗೆ ಅಂದ್ರೆ SARI